ವಾಯ್ಸ್ ನೀವ್ ಯಾವತ್ತಾದ್ರೂ ಅಬ್ಸರ್ವ್ ಮಾಡಿದೀರಾ? ನೀವು ಪರ್ಫ್ಯೂಮ್ ಹಾಕೊಂಡಾಗ ಬರೋ ಫ್ರೇಗ್ರೆನ್ಸೇ ಬೇರೆ, ಸ್ವಲ್ಪ ಹೊತ್ತಾದ್ಮೇಲೆ ಬರೋ ಫ್ರೇಗ್ರೆನ್ಸೇ ಬೇರೆ. ಇದು ಡ್ಯೂ ಟು ನೋಟ್ಸ್ ಇನ್ ಪರ್ಫ್ಯೂಮ್ ಅಲ್ಲಿ ಯಾವಾಗ್ಲೂ 3 ನೋಟ್ಸ್ ಬರುತ್ತೆ. ಟಾಪ್ ನೋಟ್, ಮಿಡಲ್ ನೋಟ್, ಇದನ್ನ ಹಾರ್ಟ್ ನೋಟ್ ಅಂತಾನು ಅಂತಾರೆ, ಮತ್ತೆ ಬೇಸ್ ನೋಟ್. ಟಾಪ್ ನೋಟ್ ಇದು ನೀವು ಪರ್ಫ್ಯೂಮ್ ಹಾಕೊಂಡಿದ್ ಫಸ್ಟ್ 5 to 15 minutes ಏನ್ ಸ್ಮೆಲ್ ಮಾಡ್ತೀರಾ ಅದು. ಟಾಪ್ ನೋಟ್ ಯಾವಾಗ್ಲೂ ತುಂಬಾ ಫ್ರೆಶ್ ಮತ್ತೆ ಶಾರ್ಪ್ ಇರುತ್ತೆ, ಅಂದ್ರೆ ಕನ್ನಡದಲ್ಲಿ ನಾವು ಘಾಟು ಅಂತೀವಲ್ಲ ಆ ರೀತಿ. ಎಕ್ಸಾಂಪಲ್ ಸಿಟ್ರಸ್, ಬೆರ್ಗಮಾಟ್, ಮಿಂಟ್. ಇದು ಸ್ಟಾರ್ಟಿಂಗ್ ತುಂಬಾ ಅಟೆನ್ಷನ್ ಗ್ರಾಬ್ ಮಾಡುತ್ತೆ, ಅದೇ ರೀತಿ ಬೇಗ ಫೇಡ್ ಆಗ್ಬಿಡುತ್ತೆ. ಸೆಕೆಂಡ್ ಒನ್ ಮಿಡಲ್ ನೋಟ್. ಟಾಪ್ ನೋಟ್ ಆದ್ಮೇಲೆ ಬರೋದೇ ಮಿಡಲ್ ನೋಟ್. ಗೈಸ್ ಇದನ್ನ ಆರ್ಟ್ ಆಫ್ ಪರ್ಫ್ಯೂಮ್ ನೋಟ್ಸ್ ಅಂತಾನು ಕೂಗ್ತೀವಿ. ನೀವು ಪರ್ಫ್ಯೂಮ್ ಸ್ಪ್ರೇ ಮಾಡ್ಕೊಂಡಿದ್ದ 20 minutes ಇಂದ 4 hours ತನಕ ಇದನ್ನ ಸ್ಮೆಲ್ ಮಾಡ್ತೀರಾ. ಎಕ್ಸಾಂಪಲ್ ಫ್ಲೋರಲ್, ಸ್ಪೈಸಿ ಮತ್ತೆ ಅರೋಮ್ಯಾಟಿಕ್ ಫ್ರೇಗ್ರೆನ್ಸಸ್. ಇದು ರಿಯಲ್ ಕ್ಯಾರೆಕ್ಟರ್ ಆಫ್ ದ ಪರ್ಫ್ಯೂಮ್. ಥರ್ಡ್ ಒನ್ ಬೇಸ್ ನೋಟ್. ಮಿಡಲ್ ನೋಟ್ ಆದ್ಮೇಲೆ ಬರೋದೇ ಬೇಸ್ ನೋಟ್. ಗೈಸ್ ಇದನ್ನ ಬ್ಯಾಕ್ ಬೋನ್ ಆಫ್ ಪರ್ಫ್ಯೂಮ್ ನೋಟ್ಸ್ ಅಂತಾನು ಕರೀತಾರೆ. ಈ ಬೇಸ್ ನೋಟ್ ಲಾಸ್ಟ್ ಅಲ್ಲಿ ಬರುತ್ತೆ ಮತ್ತೆ ತುಂಬಾ ಹೊತ್ತು ತನಕ ಇರುತ್ತೆ. ಇದಕ್ಕೆ ಎಕ್ಸಾಂಪಲ್ ವುಡ್ಡಿ, ಮಸ್ಕಿ, ವೆನಿಲಾ ಮತ್ತೆ ಆಂಬರ್. ಬೇಸ್ ನೋಟ್ ಅನ್ನೋ ಫ್ಯಾಕ್ಟರ್ ಪರ್ಫ್ಯೂಮ್ ಲಾಂಜಿವಿಟಿ ಮತ್ತೆ ಡೆಪ್ತ್, ಅಂದ್ರೆ ಇದು ಎಷ್ಟೊತ್ತು ತನಕ ಇರುತ್ತೆ ಅನ್ನೋ ಫ್ಯಾಕ್ಟರ್ ನ ಡಿಸೈಡ್ ಮಾಡುತ್ತೆ. ಒಂದ್ ಟಿಪ್, ಜನ ಮಾಡೋ ಮಿಸ್ಟೇಕ್ ಏನಂತಂದ್ರೆ ಒಂದ್ ಪರ್ಫ್ಯೂಮ್ ನ ಜಸ್ಟ್ 5 minutes ಅಲ್ಲಿ ಜಡ್ಜ್ ಮಾಡಕ್ ಹೋಗ್ತಾರೆ. ಬಟ್ ಯಾವಾಗ್ಲೂ ಅಷ್ಟೇ, ಒಂದ್ ಒಳ್ಳೆ ಪರ್ಫ್ಯೂಮ್ ನ ನೀವು ಕಾಸ್ಟ್ಲಿ ಪರ್ಫ್ಯೂಮ್ ತಗೊಂಡಿದ್ದೆ ಆದ್ರೆ ಅಟ್ಲೀಸ್ಟ್ ಜಡ್ಜ್ ಇಟ್ ಫಾರ್ 1 hour. ದಟ್ಸ್ ವೆನ್ ದ ಬೇಸ್ ನೋಟ್ಸ್ ರಿವೀಲ್ ದ ಟ್ರೂತ್.